ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ 12 ವೇ ರೈಲ್ವೆ ಕಾಲೋನಿ ಎಂಬ ತೆಲುಗು ಭಾಷೆಯ ಒನ್ ಆಫ್ ದ ಬೆಸ್ಟ್ ಮರ್ಡರ್ ಮಿಸ್ಟರಿ ಕಮ್ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ತೆಲಂಗಾಣ ರಾಜ್ಯದ ವಾರಂಗಲ್ನ ರೈಲ್ವೆ ಕಾಲೋನಿಯಲ್ಲಿ 12 ವೇ ನಂಬರ್ನ ಒಂದು ಮನೆ ಇರುತ್ತೆ. ಒಂದು ರಾತ್ರಿ ಆ ಮನೆಯಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋ ಪ್ರೀತಿ ಮಾಡ್ತಿರುವ ಹುಡುಗಿಯನ್ನ ಹಾಗೂ ಅವಳ ತಾಯಿಯನ್ನ ಯಾರೋ ತುಂಬಾನೇ ಭೀಕರವಾಗಿ ಹೊಡೆದು ಸಾಯಿಸಿ ಬಿಡುತ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ತಾನು ಪ್ರೀತಿ ಮಾಡ್ತಿರುವ ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ಚಿತ್ರದ ಹೀರೋಗೆನೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಆಕೆಯ ಆತ್ಮ ಪ್ರತಿದಿನವೂ ಇವನಿಗೆ ಕಾಣಿಸ್ತಿರುತ್ತೆ. ಸೊ ನಿಜ ಏನು ಅಂತ ಗೊತ್ತಾದ ನಂತರ ಚಿತ್ರದ ಹೀರೋ ಆ ಕಿಲ್ಲರ್ ನನ್ನ ಪತ್ತೆ ಮಾಡೋದಕ್ಕೆ ಶುರು ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಗಳನ್ನ ಲಿಟ್ರಲಿ ನೀವ್ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ 12 ವೇ ಎಂಬ ಆ ಮನೆಯಲ್ಲಿ ಜೋಡಿ ಕೊಲೆಗಳನ್ನ ಮಾಡಿದ್ಯಾರು? ಕೊಲೆಗಳಾಗೋದಕ್ಕೂ ಮುಂಚೆ ಆ ಮನೆಗೆ ಅನುಮಾನಾಸ್ಪದವಾಗಿ ಒಬ್ಬ ಡಾಕ್ಟರ್ ಆಗಾಗ ಬರ್ತಿದ್ಯಾಕೆ? ಚಿತ್ರದ ಹೀರೋ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಮಿಸ್ಟರಿಗಳೇನೋ, ಜೊತೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಲಿಟ್ರಲಿ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅನಾಥನಾಗಿರುವ ಚಿತ್ರದ ಹೀರೋ ಕಾರ್ತಿಕ್ ತನ್ನ ಮೂವರು ಫ್ರೆಂಡ್ಸ್ ಗಳ ಜೊತೆ ಸೇರಿ ಡ್ರಿಂಕ್ಸ್ ಮಾಡ್ತಾ ಟಿವಿ ನೋಡ್ತಿರ್ತಾನೆ. ಕಾರ್ತಿಕ್ಗೆ ಈ ಭೂತ ಪ್ರೇತ ಅಂದ್ರೆ ತುಂಬಾನೇ ಭಯ ಇರುತ್ತೆ. ಹಾಗಾಗಿ ಹಾರರ್ ಮೂವೀಸ್ ಗಳನ್ನ ಹಾಕ್ಬಿಡಿ ಅಂತ ತನ್ನ ಫ್ರೆಂಡ್ಸ್ ಗೆ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಅವರೆಲ್ಲ ಟಿವಿಯನ್ನೇನೋ ಆಫ್ ಮಾಡ್ತಾರೆ. ಆದ್ರೆ ಬೇಕಂತ ಕಾರ್ತಿಕ್ಗೆ ಟೀಸ್ ಮಾಡೋದಕ್ಕೆ ಹಾರರ್ ಇನ್ಸಿಡೆಂಟ್ ಗಳ ಬಗ್ಗೆನೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಮೊಬೈಲ್ ನಲ್ಲಿ ಯೂಟ್ಯೂಬ್ ಪ್ಲೇ ಮಾಡಿದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಜಗತ್ತಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂದ ಮೇಲೆ ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ. ಈ ಭೂತ ಪ್ರೇತಗಳು ಜನರಲ್ಲಿ ಯಾರು ತುಂಬಾನೇ ಎಮೋಷನಲಿ ವೀಕ್ ಆಗಿರ್ತಾರೋ ಹಾಗೂ ಹೆದರಿಕೊಳ್ತಿರ್ತಾರೋ ಅವರನ್ನೇ ಕಾಂಟ್ಯಾಕ್ಟ್ ಮಾಡುತ್ತವೆ ಅಂತ ಹೇಳ್ತಾನೆ. ಹೀಗೆ ಮೊದಲೇ ಭೂತ ಪ್ರೇತಗಳಂದ್ರೆ ಹೆದರಿಕೊಳ್ತಿದ್ದ ಕಾರ್ತಿಕ್ ಆ ವಿಡಿಯೋನ ಸ್ಟಾಪ್ ಮಾಡಿ ಮೊಬೈಲ್ ಅನ್ನ ಪಕ್ಕಕ್ಕೆ ಎಸೆದು ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪಕ್ಕದ ಮನೆಯ ಟೆರೆಸ್ ಮೇಲೆ ಬಟ್ಟೆ ಒಣಗಾಗ್ತಿರುವ ಚಿತ್ರದ ಹೀರೋಯಿನ್ ರಾಧಾಳನ್ನ ನೋಡ್ತೀವಿ. ಸ್ನೇಹಿತರೆ, ಕಾರ್ತಿಕ್ ರಾಧಾಳನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಆಕೆ ಬಳಿ ಹೋಗಿ ಪ್ರಪೋಸ್ ಮಾಡದೆ ಯಾವಾಗ ನೋಡಿದ್ರು ರ್ಯಾಗ್ ಮಾಡ್ತಾ ತಮಾಷೆ ಮಾಡ್ತಿರ್ತಾನೆ. ಇನ್ನು ರಾಧಾ ಕೂಡ ಇವನ ಕಡೆ ಗಮನ ಕೊಡದೆ ಈತ ಯಾವಾಗಾದ್ರೂ ರ್ಯಾಗ್ ಮಾಡಿದ್ರೆ ತನ್ನ ಚಪ್ಪಲಿಯನ್ನ ತೋರಿಸ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಲೋಕಲ್ ಪೊಲಿಟಿಷಿಯನ್ ಆಗಿರುವ ಟಿಲ್ಲುಬಾಯ್ ಕರೀತಿದ್ದಾನೆ ಅಂತ ಕಾರ್ತಿಕ್ ನ ಫ್ರೆಂಡ್ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಸ್ನೇಹಿತರೆ, ಈ ಟಿಲ್ಲುಬಾಯ್ ಎಲೆಕ್ಷನ್ ಗೆ ನಿಂತಿದ್ದು ಹೇಗಾದ್ರೂ ಮಾಡಿ ಆ ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂತ ತನ್ನ ಪಾರ್ಟಿ ಮೆಂಬರ್ಸ್ ಗಳನ್ನ ಒಂದು ಕಡೆ ಸೇರಿಸಿ ಪ್ಲಾನ್ ಮಾಡ್ತಿರ್ತಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ಅಸೈನ್ ಮಾಡಿ ಕಾರ್ತಿಕ್ ಹಾಗೂ ಅವನ ಫ್ರೆಂಡ್ಸ್ಗೂ ಕೂಡ ಒಂದು ಕೆಲಸವನ್ನ ಕೊಡ್ತಾನೆ. ಅದೇನಂದ್ರೆ, ಕಾರ್ತಿಕ್ ನ ರೈಲ್ವೆ ಕಾಲೋನಿಯಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್ ಹೀಗೆ ಹಲವಾರು ಸ್ಪೋರ್ಟ್ಸ್ ಕಾಂಪಿಟೇಷನ್ ಗಳನ್ನ ಅರೇಂಜ್ ಮಾಡಿ ದೊಡ್ಡ ದೊಡ್ಡ ಪ್ರೈಸ್ ಮನಿಗಳನ್ನ ಕೊಡಿ. ಆ ಮೂಲಕ ಯೂತ್ ವೋಟರ್ಸ್ ಗಳೆಲ್ಲ ನನಗೇನೆ ವೋಟ್ ಮಾಡಬೇಕು, ಆ ರೀತಿ ಎಲ್ಲ ಅರೇಂಜ್ ಮಾಡಿ ಅಂತ ತನ್ನ ತಮ್ಮನ ಮೂಲಕ ಸಾಕಷ್ಟು ಹಣ ಕೊಡಿಸ್ತಾನೆ. ಮರುದಿನ ರಾಧಾಳ ಫ್ರೆಂಡ್ಸ್ ಗಳು ಮನೆಗೆ ಬಂದು ಆ ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡೋಣ ಅಂತ ರಾಧಾಳಿಗೆ ಫೋರ್ಸ್ ಮಾಡ್ತಾರೆ. ಇನ್ನು ರಾಧಾ ಅವಳ ತಾಯಿ ಜೊತೆ ವಾಸ ಮಾಡ್ತಿದ್ದು ಆಕೆ ಕೂಡ ಸರಿ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಾಧಾಳ ಟೀಮ್ ವಾಲಿಬಾಲ್ ಆಡ್ತಿರುತ್ತೆ. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ರಾಧಾಳಿಂದಾಕಿನೇ ಅವಳ ಟೀಮ್ ಸೋತು ಬಿಡುತ್ತೆ. ಸೊ ಈಗ ತನ್ನಿಂದಾಕಿನೇ ತನ್ನ ಟೀಮ್ ಸೋಲ್ತಲ್ಲ ಅಂತ ರಾಧಾ ತುಂಬಾನೇ ಬೇಜಾರಾಗಿ ಕೂತಿರ್ತಾಳೆ. ಆದ್ರೆ ಅಲ್ಲೇ ಇದ್ದ ಕಾರ್ತಿಕ್ ನೋಡಿದ್ರೆ ಈಕೆಯನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಅಲ್ಲೇ ಇದ್ದ ವಿಕೆಟ್ ನಿಂದ ಕ್ರಿಕೆಟ್ ಆಡೋದಕ್ಕೆ ಹೋಗಿ ಆ ವಿಕೆಟ್ ಅನ್ನ ಆಕೆ ತಲೆಗೆ ಹೊಡೆದು ಬಿಡುತ್ತಾನೆ. ಈಗ ರಾಧಾಳ ತಲೆಗೆ ತುಂಬಾನೇ ಪೆಟ್ಟಾಗಿ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಸೊ ತಕ್ಷಣ ಇವಳ ಫ್ರೆಂಡ್ಸ್ ಗಳು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಈಗ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಹೇಳುವುದೇನಂದ್ರೆ, ಆ ವಿಕೆಟ್ ಒಂಚೂರು ಕೆಳಗಡೆ ಬಿದ್ದಿದ್ರೆ ರಾಧಾಳ ಕಣ್ಣೆ ಹೊರಟು ಹೋಗ್ತಿತ್ತು ಅಂತ. ಈಗ ರಾಧಾಳ ಫ್ರೆಂಡ್ಸ್ ಗೆ ತುಂಬಾನೇ ಕೋಪ ಬಂದು ಆ ಕಾರ್ತಿಕ್ ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಮಾತನಾಡ್ತಿರುವಾಗ್ಲೇ ಅಲ್ಲಿಗೆ ಕಾರ್ತಿಕ್ ಬರ್ತಾನೆ. ರಾಧಾಗೆ ಸಾರಿ ಕೇಳಿ, ಬೈ ಮಿಸ್ ಆಗಿ ನನ್ನ ಕೈಯಲ್ಲಿದ್ದ ವಿಕೆಟ್ ನಿನ್ನ ತಲೆಗೆ ಬಿತ್ತು ಅಂತ ಸಾರಿ ಕೇಳಿ ಅಲ್ಲಿಂದ ಹೋಗ್ತಾನೆ. ಅದೇ ಸಮಯಕ್ಕೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ನರ್ಸ್ ರಾಧಾಳನ್ನ ನೋಡ್ತಿದ್ದ ಹಾಕಿನೇ ತಕ್ಷಣ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ. ಸರ್, ನೀವು ಇಷ್ಟು ದಿನದಿಂದ ಹುಡುಕ್ತಿರುವ ಆ ಹುಡುಗಿ ಇಲ್ಲೇ ಇದ್ದಾಳೆ ಅಂತ ಏನೇನೋ ಮಾತನಾಡ್ತಾರೆ. ಈ ಕಡೆ ಟಿಲ್ಲು ಒಬ್ಬ ಸ್ವಾಮೀಜಿ ಬಳಿ ಬಂದು, ಸ್ವಾಮಿ 2 ಸಾರಿ ಈಗಾಗಲೇ ಎಲೆಕ್ಷನ್ ನಲ್ಲಿ ಸೋತಿದ್ದೀನಿ, ಈ ಸಾರಿನಾದ್ರೂ ಗೆಲ್ತೀನೋ ಇಲ್ವೋ ಅಂತ ಕೇಳ್ತಾನೆ. ಆಗ ಆ ಸ್ವಾಮೀಜಿ ಜಾತಕವನ್ನ ಚೆಕ್ ಮಾಡಿ ಏನೋ ಹೇಳ್ತಾರೆ. ಆದ್ರೆ ಆತ ಹೇಳಿದ್ದೇನೋ ಅಂತ ಈಗ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರಾಧಾ ಮಾರ್ಕೆಟ್ಗೆ ಅಂತ ಹೋಗ್ತಿರುವಾಗ ಕುಡಿದು ಟೈಟ್ ಆಗಿದ್ದ ಕಾರ್ತಿಕ್ ಮತ್ತೆ ಆಕೆಗೆ ರ್ಯಾಗ್ ಮಾಡ್ತಾನೆ. ಆಗ ರಾಧಾ ಆಸ್ ಯೂಶಲಿ ತನ್ನ ಚಪ್ಪಲಿಯನ್ನ ತೋರಿಸಿ ಅಲ್ಲಿಂದ ಸುಮ್ಮನೆ ಹೋಗ್ತಾಳೆ.
ಸ್ನೇಹಿತರೆ, ರಾಧಾ ಯಾವಾಗ ಈತ ವಿಕೆಟ್ ನಿಂದ ತಲೆಗೆ ಹೊಡೆದಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸುಮ್ಮನಾದ್ಲು. ಅಂದಿನಿಂದ ಮತ್ತಷ್ಟು ಇಷ್ಟಪಡೋದಕ್ಕೆ ಶುರು ಮಾಡಿರುತ್ತಾನೆ. ಆಕೆ ಎಲ್ಲಿಗೆ ಹೋದ್ರೂ ಕೂಡ ಆಕೆ ಹಿಂದೆ ಸುತ್ತಾಡ್ತಾ ಆಕೆ ಕಣ್ಣಿಗೆ ಕಾಣಿಸಿಕೊಳ್ಬೇಕು ಅಂತ ಏನೇನೋ ಡ್ರಾಮಾ ಮಾಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಾಧಾಳ ಮನೆಯನ್ನೇ ನೋಡ್ತಿರುವಾಗ ಅವಳ ಮನೆಯ ಮುಂದೆ ಒಬ್ಬ ವ್ಯಕ್ತಿ ನಿಂತಿರೋದನ್ನ ಗಮನಿಸಿ ಅಲ್ಲಿಗೆ ಬರ್ತಾನೆ. ಸ್ನೇಹಿತರೆ, ಈತ ಬೇರೆ ಯಾರು ಅಲ್ಲ, ಆಸ್ಪತ್ರೆಯಲ್ಲಿ ನರ್ಸ್ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ರಾಧಾ ಇಲ್ಲೇ ಇದ್ದಾಳೆ ಅಂತ ಇನ್ಫಾರ್ಮ್ ಮಾಡಿದ್ಲಲ್ವಾ, ಅದೇ ವ್ಯಕ್ತಿನೇ ಇಲ್ಲಿಗೆ ಬಂದಿರೋದು. ಈಗ ಕಾರ್ತಿಕ್ ಯಾರ್ ನೀವು ಅಂತ ವಿಚಾರಿಸಿದಾಗ ನನ್ನ ಹೆಸರು ಡಾಕ್ಟರ್ ಶಿಂದೆ ಅಂತ. 7 ತಿಂಗಳ ಹಿಂದೆ ನನ್ನ ಹೆಂಡತಿ ಹಾಗೂ ಮಗಳು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದು ಬಿಟ್ಟಿದ್ದಾರೆ. ಅವರು ಇದೇ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು, ಆದ್ರೆ ಮನೆಯ ಡೋರ್ ಲಾಕ್ ಆಗಿದೆ ಅಂತ ಹೇಳ್ತಾನೆ. ಸೊ ಈ ವ್ಯಕ್ತಿ ತನ್ನ ಮಾವ ಅಂದ್ರೆ ರಾಧಾಳ ತಂದೆ ಅಂತ ಕಾರ್ತಿಕ್ ಒಳಗೊಳಗೆ ಖುಷಿ ಪಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಸ್ವಲ್ಪ ಸಮಯದ ನಂತರ ಇವನ ಫ್ರೆಂಡ್ ಫೋನ್ ಮಾಡಿ ಟಿಲ್ಲುಬಾಯ್ನ ತಮ್ಮನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಸ್ನೇಹಿತರೆ, ಆಪೋಸಿಟ್ ನ ಗ್ಯಾಂಗ್ ನವರು ಟಿಲ್ಲುಬಾಯ್ನ ತಮ್ಮನನ್ನ ಕತ್ತು ಕೊಯ್ದು ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಆದ್ರೆ ಎಲೆಕ್ಷನ್ ನ ಟೈಮ್ ಆಗಿರೋ ಕಾರಣ ಟಿಲ್ಲುಬಾಯ್ ಅವರ ಮೇಲೆ ರಿವೆಂಜ್ ತೆಗೆದುಕೊಳ್ಳದೆ ಸುಮ್ಮನಿರ್ತಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ದಾಗ ಯಾವ ಇನ್ವೆಸ್ಟಿಗೇಷನ್ ಕೂಡ ಬೇಡ, ಆ ಕಿಲ್ಲರ್ ನಾನೇ ನನ್ನ ಕೈಯಾರ ಕೊಲೆ ಮಾಡ್ತೀನಿ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾನೆ. ನಂತರ ರಾಧಾಳನ್ನ ಫಾಲೋ ಮಾಡ್ತಾ ಹೋದಾಗ ಆಕೆ ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತ ಕಾರ್ತಿಕ್ ಹಾಗೂ ಅವನ ಫ್ರೆಂಡ್ಗೆ ಗೊತ್ತಾಗುತ್ತೆ. ಹೀಗೆ ತುಂಬಾನೇ ಚೆನ್ನಾಗಿ ಬ್ಯಾಡ್ಮಿಂಟನ್ ಆಡ್ತಿದ್ದ ರಾಧಾ ಸಿಂಗಾಪುರ್ ನಲ್ಲಿ ನಡೆಯಲಿರುವ ಕಾಂಪಿಟೇಷನ್ ನಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಪಡ್ತಿರ್ತಾಳೆ. ಆದ್ರೆ ಆ ಕಾಂಪಿಟೇಷನ್ ಗೆ 3 ಲಕ್ಷ ರೂಪಾಯಿ ಖರ್ಚಾಗ್ತಿದ್ದ ಕಾರಣ ದುಡ್ಡು ಅರೇಂಜ್ ಆಗದೆ ಇವಳ ಕೋಚ್ ಬೇಡ ಅಂತ ಹೇಳಿಬಿಡ್ತಾರೆ. ಈಗ ಇವರ ಮಾತುಗಳನ್ನ ಕೇಳಿಸಿಕೊಂಡ ಕಾರ್ತಿಕ್ ಹೇಗಾದ್ರೂ ಮಾಡಿ 3 ಲಕ್ಷ ಅರೇಂಜ್ ಮಾಡಿ ರಾಧಾಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ಆರಾಧನಾ ಕೂಡ ಹೇಗಾದ್ರೂ ಮಾಡಿ 3 ಲಕ್ಷ ಅರೇಂಜ್ ಮಾಡಿ ಆ ಕಾಂಪಿಟೇಷನ್ ಗೆ ಸಿಂಗಾಪುರ್ಗೆ ಹೋಗ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಿರ್ತಾಳೆ. ಎಲ್ಲರೂ ಒಳ್ಳೆಯವನು ಅಂತ ಹೇಳ್ತಿದ್ದ ಒಬ್ಬ ಪೊಲಿಟಿಷಿಯನ್ ಬಳಿ ಹೋಗ್ತಾಳೆ. ಆದ್ರೆ ಆತ ನೋಡಿದ್ರೆ ತನ್ನ ಫಿಸಿಕಲ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಹೇಗೆ ಸಹಾಯ ಕೇಳಿಕೊಂಡು ಅವನ ಬಳಿ ಹೋದ್ರೆ ಆತ ತನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ತುಂಬಾನೇ ಬೇಜಾರಾಗಿ ಅಳುತ್ತಾ ಅಲ್ಲಿಂದ ವಾಪಸ್ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮತ್ತೆ ಆ ಡಾಕ್ಟರ್ ಶಿಂದೆಯ ಕಾರು ರಾಧಾಳ ಮನೆಯ ಮುಂದೆ ನಿಂತಿರುತ್ತೆ. ಸ್ವಲ್ಪ ಸಮಯದ ನಂತರ ರಾಧಾ ಹೊರಗಡೆ ಬಂದಾಗ ಕಾರ್ತಿಕ್ ಅವಳ ಬಳಿ ಹೋಗಿ ರಾಧಾ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಆದಷ್ಟು ಬೇಗ 3 ಲಕ್ಷ ರೂಪಾಯಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ರಾಧಾಗೆ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಕೋಪ ಬಂದು ಅಲ್ಲಿದ್ದ ಕಲ್ಲನ್ನ ತೆಗೆದುಕೊಂಡು ತನ್ನ ತಂದೆ ಶಿಂದೆಯ ಕಾರ್ನ ಗಾಜನ್ನ ಒಡೆದು ಬಿಡ್ತಾಳೆ. ಈಗ ಕಾರ್ತಿಕ್ ರಾಧಾ ಯಾಕೋ ತುಂಬಾನೇ ಕೋಪದಲ್ಲಿದ್ದಾಳೆ ಅಂತ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ರಾಧಾಗೆ ಅಂತ 3 ಲಕ್ಷ ಅರೇಂಜ್ ಮಾಡ್ಬೇಕಲ್ವಾ, ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಬ್ಲಾಕ್ ಮನಿ ಡೀಲಿಂಗ್ ಮಾಡಿ 1.5 ಲಕ್ಷ ಸಂಪಾದನೆ ಮಾಡ್ತಾನೆ. ಆ ದುಡ್ಡನ್ನ ಕೊಡ್ಬೇಕು ಅಂತ ರಾಧಾಳ ಮನೆ ಬಳಿ ಬರ್ತಾನೆ. ಆದ್ರೆ ಅವಳ ಮನೆ ಲಾಕ್ ಆಗಿರುತ್ತೆ. ಈಗ ಇನ್ನು 1.5 ಲಕ್ಷ ಅರೇಂಜ್ ಮಾಡ್ಬೇಕಲ್ವಾ, ತಕ್ಷಣ ಟಿಲ್ಲುಬಾಯಿ ಬಳಿ ಹೋಗಿ 1.5 ಲಕ್ಷ ಸಾಲ ಕೇಳ್ತಾನೆ. ಅದಕ್ಕೆ ಆತ ಒಂದು ವಸ್ತುವನ್ನ ಇವನ ಕೈಗೆ ಕೊಟ್ಟು ಎಲೆಕ್ಷನ್ ಮುಗಿಯುವವರೆಗೂ ಇದು ನಿನ್ನ ಮನೆಯಲ್ಲೇ ಇರ್ಲಿ, ಎಲೆಕ್ಷನ್ ಮುಗಿದ ನಂತರ ಇದನ್ನ ವಾಪಸ್ ಕೇಳ್ತೀನಿ ಹಾಗೂ ನೀನು ಕೇಳಿದಷ್ಟು ದುಡ್ಡನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಕಾರ್ತಿಕ್ ಅದರ ಒಳಗಡೆ ಏನಿದೆ ಅಂತ ಕೇಳ್ತಾನೆ. ಆದ್ರೆ ಟಿಲ್ಲುಬಾಯ್ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಯಾವುದೇ ಕಾರಣಕ್ಕೂ ಈ ಪ್ಯಾಕ್ ಅನ್ನ ಓಪನ್ ಮಾಡ್ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಆ ಪ್ಯಾಕ್ ಅನ್ನ ತೆಗೆದುಕೊಂಡು ಮನೆಗೆ ವಾಪಸ್ ಹೋಗ್ತಿರುವಾಗ ಇವನ ಫ್ರೆಂಡ್ ಕಾಲ್ ಮಾಡ್ತಾನೆ. ಕಾರ್ತಿಕ್, ಎಲೆಕ್ಷನ್ ಅಂತ ಟಿಲ್ಲುಬಾಯ್ನ ಗ್ಯಾಂಗ್ ನವರ ಎಲ್ಲರ ಮನೆಯ ಮೇಲೂ ಕೂಡ ಪೊಲೀಸರು ರೈಡ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ನಿನ್ನ ಮನೆಯ ಮೇಲೂ ಕೂಡ ರೈಡ್ ಆಗ್ಬಹುದು, ತುಂಬಾನೇ ಹುಷಾರಾಗಿರು ಅಂತ ಹೇಳ್ತಾನೆ. ಈಗ ಟಿಲ್ಲುಬಾಯ್ ಕೊಟ್ಟಿರುವ ಆ ಪ್ಯಾಕ್ ಪೊಲೀಸರಿಗೆ ಸಿಕ್ಕರೆ ತಾನು ಖಂಡಿತ ಅರೆಸ್ಟ್ ಆಗ್ತೀನಿ ಅಂತ ಅದನ್ನ ರಾಧಾಳ ಮನೆಯ ಒಳಗಡೆ ಬಚ್ಚಿಡಬೇಕು ಅಂತ ಪೈಪ್ ಮೂಲಕ ಅವಳ ಮನೆಯ ಒಳಗಡೆ ಹೋಗ್ತಾನೆ. ಈಗ ಟ್ವಿಸ್ಟ್ ಏನಂದ್ರೆ ಹೊರಗಡೆಯಿಂದ ಡೋರ್ ಲಾಕ್ ಆಗಿದ್ರು ಕೂಡ ರಾಧಾ ಒಳಗಡೆ ಇರ್ತಾಳೆ. ಈಗ ಕಾರ್ತಿಕ್ಗೆ ಶಾಕ್ ಆಗಿ ರಾಧಾ ಹೊರಗಡೆಯಿಂದ ಡೋರ್ ಲಾಕ್ ಆಗಿದ್ರು ಕೂಡ ಒಳಗಡೆ ಏನ್ ಮಾಡ್ತಿದ್ಯಾ, ಡೋರ್ ಅನ್ನ ಹೊರಗಡೆಯಿಂದ ಲಾಕ್ ಮಾಡಿದ್ದರು ಹಾಗೂ ಇತ್ತೀಚೆಗೆ ನಿನ್ನ ತಂದೆ ಯಾಕೆ ಪದೇ ಪದೇ ಮನೆಯ ಬಳಿ ಬರ್ತಿದ್ದಾರೆ ಅಂತ ವಿಚಾರಿಸ್ತಾನೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ ಇವನ ಫ್ರೆಂಡ್ ಕಾಲ್ ಮಾಡಿ ತನ್ನ ಮನೆ ಮೇಲೂ ಕೂಡ ಪೊಲೀಸರು ರೈಡ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈಗ ಕಾರ್ತಿಕ್ ರಾಧಾಳ ಮನೆನೇ ಸೇಫ್ ಅಂತ ಅವನಿಗೂ ಕೂಡ ಪೈಪ್ ನ ಮೂಲಕ ಒಳಗಡೆ ಬರೋದಕ್ಕೆ ಹೇಳ್ತಾನೆ. ಹೀಗೆ ಒಳಗಡೆಯೇನೋ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಅವನ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬಂತು ಅಂತ ತಕ್ಷಣ ವಾಪಸ್ ಹೋಗ್ತಾನೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ ಮೇಲಿನ ರೂಮ್ ನಿಂದ ಏನೋ ಶಬ್ದ ಬಂತು ಅಂತ ಚೆಕ್ ಮಾಡೋದಕ್ಕೆ ಕಾರ್ತಿಕ್ ಹೋಗ್ತಾನೆ. ಹೀಗೆ ಕಾರ್ತಿಕ್ ಮೇಲಿನ ರೂಮ್ಗೆ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ, ಆ ರೂಮ್ ನ ಒಳಗಡೆ ರಾಧಾ ಹಾಗೂ ಅವಳ ತಾಯಿ ಇಬ್ಬರ ಡೆಡ್ ಬಾಡಿ ಬಿದ್ದಿರುತ್ತವೆ.
ಈಗ ಒಂದು ಸರಿ ಶಾಕ್ ಆದ ಕಾರ್ತಿಕ್ ಇಲ್ಲಿ ರಾಧಾಳ ಡೆಡ್ ಬಾಡಿ ಬಿದ್ದಿದ್ರೆ ಕೆಳಗಡೆ ಇರೋದ್ಯಾರು ಅಂತ ಬಂದು ನೋಡಿದ್ರೆ ಅಲ್ಲೂ ಕೂಡ ರಾಧಾ ಇರ್ತಾಳೆ. ಸ್ನೇಹಿತರೆ, ಇದರರ್ಥ ಕೆಳಗಡೆ ಇರೋದು ರಾಧಾಳ ಆತ್ಮ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾರ್ತಿಕ್ ಮೂರ್ಛೆ ಹೋಗಿ ಬಿದ್ದು ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ತಿಂಗಳ ನಂತರ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಆಫೀಸರ್ ಆಗಿರುವ ರಾಣಾನನ್ನ ನೋಡ್ತೀವಿ. ಸ್ನೇಹಿತರೆ, ಆಫೀಸರ್ ರಾಣಾ ಪ್ರತಾಪ್ ತನ್ನ ಕರಿಯರ್ ನಲ್ಲಿ ಹಲವಾರು ಕೇಸ್ಗಳನ್ನ ಸಾಲ್ವ್ ಮಾಡಿದ್ದು ತುಂಬಾನೇ ಫೇಮಸ್ ಆಫೀಸರ್ ಆಗಿರುತ್ತಾನೆ. ಹೀಗೆ ಪ್ರತಾಪ್ನ ಅಸಿಸ್ಟೆಂಟ್ ಒಬ್ಬಳು, ಸರ್ ನೀವು ಸಾಲ್ವ್ ಮಾಡಿರುವ ಕೊನೆಯ ಕೇಸ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತಾನೆ. ಸ್ನೇಹಿತರೆ, ಆಫೀಸರ್ ಪ್ರತಾಪ್ ಕೊನೆಯದಾಗಿ ಇನ್ವೆಸ್ಟಿಗೇಷನ್ ಮಾಡಿರುವ ಕೇಸ್ ಬೇರೆ ಯಾವುದೂ ಅಲ್ಲ, ರಾಧಾ ಹಾಗೂ ಅವಳ ತಾಯಿಯ ಕೊಲೆಯ ಕೇಸ್. ಈಗ ರಾಧಾ ಹಾಗೂ ಅವಳ ತಾಯಿಯ ಡೆಡ್ ಬಾಡಿ ಬಿದ್ದಿದ್ದ ಜಾಗದಲ್ಲಿ ಕಾರ್ತಿಕ್ ಇದ್ದ ಕಾರಣ ಅವನನ್ನೇ ಸಸ್ಪೆಕ್ಟ್ ಅಂತ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿರುತ್ತಾರೆ. ಈಗ ಪ್ರತಾಪ್ ಒಳಗಡೆ ಬಂದು, ಹೇಳೋ ನೀನೆ ತಾನೆ ರಾಧಾ ಹಾಗೂ ಅವಳ ತಾಯಿಯನ್ನ ಕೊಲೆ ಮಾಡಿರೋದು, ಅವರನ್ನ ಯಾಕೆ ಕೊಲೆ ಮಾಡದೆ, ನಿನ್ನ ಮೋಟಿವ್ ಏನು ಅಂತ ವಿಚಾರಿಸ್ತಿದ್ದಾಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಸರ್, ಕಾರ್ತಿಕ್ ನ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡಿದಾಗ ಅವನಿಗೆ ಉಂಟಾಗಿರುವ ಸಡನ್ ಶಾಕ್ ನಿಂದಾಗಿ ಒಂದಷ್ಟು ವಿಷಯಗಳನ್ನ ಮರೆತು ಹೋಗಿದ್ದಾನೆ. ಅವನಿಗೆ ಸ್ವಲ್ಪ ಟೈಮ್ ಕೊಡಿ, ಹಳೆಯದೆಲ್ಲ ವಾಪಸ್ ನೆನಪಾಗೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಅಡ್ವೈಸ್ ಮಾಡ್ತಾರೆ. ನಂತರ ಕಾರ್ತಿಕ್ ನ ಫ್ರೆಂಡ್ ಅನ್ನ ವಿಚಾರಿಸಿದಾಗ, ಸರ್ ಕಾರ್ತಿಕ್ ರಾಧಾಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ, ಆಕೆನ ಕಾಂಪಿಟೇಷನ್ ಗೆ ಕಳಿಸಿಕೊಡ್ಬೇಕು ಅಂತ 3 ಲಕ್ಷ ರೂಪಾಯಿ ಅರೇಂಜ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಿದ್ದ. ನನ್ನ ಮಾತನ್ನ ನಂಬಿ ನಿಜವಾಗಿಯೂ ಕಾರ್ತಿಕ್ ರಾಧಾಳನ್ನ ಹಾಗೂ ಆಕೆ ತಾಯಿಯನ್ನ ಕೊಲೆ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಕೆಲವು ದಿನಗಳ ನಂತರ ಕಾರ್ತಿಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಾನೆ. ಈಗ ಕಾರ್ತಿಕ್ಗೆ ಸ್ವಲ್ಪ ಹಳೆಯದೆಲ್ಲ ನೆನಪಾಗ್ತಿರುತ್ತೆ. ತನ್ನ ಫ್ರೆಂಡ್ಗೆ, ಆ ದಿನ ನೀನು ರಾಧಾಳ ಮನೆಗೆ ಬಂದಾಗ ಅವಳು ನಿನಗೆ ಕಾಣಿಸ್ತಿಲ್ವಾ ಅಂತ ವಿಚಾರಿಸಿದಾಗ, ಇಲ್ಲ ಆ ಜಾಗದಲ್ಲಿ ನೀನೊಬ್ಬನೇ ಮಾತನಾಡ್ತಿದ್ದೆ ಅಂತ ಹೇಳ್ತಾನೆ. ಹಾಗಾದ್ರೆ ಬೇರೆ ಯಾರಿಗೂ ಕಾಣಿಸದ ರಾಧಾಳ ಆತ್ಮ ನನಗೆ ಮಾತ್ರ ಕಾಣಿಸ್ತಿತ್ತು ಅಂದ್ರೆ ಖಂಡಿತ ನನಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ಲು. ಈಗ ಕಾರ್ತಿಕ್ ತಕ್ಷಣವೇ ರಾಧಾಳ ಫ್ರೆಂಡ್ ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೇನಂದ್ರೆ ರಾಧಾ ಕೂಡ ಸೀಕ್ರೆಟ್ ಆಗಿ ಕಾರ್ತಿಕ್ ನನ್ನ ಪ್ರೀತಿ ಮಾಡ್ತಿರ್ತಾಳೆ. ಸೊ ಇದೇ ಕಾರಣಕ್ಕೆ ಕಾರ್ತಿಕ್ ಎಷ್ಟೇ ರ್ಯಾಗ್ ಮಾಡಿದ್ರು ಹಾಗೂ ಆ ದಿನ ವಿಕೆಟ್ ನಿಂದ ತಲೆಗೆ ಹೊಡೆದ್ರು ಕೂಡ ಸುಮ್ಮನಿರ್ತಾಳೆ. ಹೀಗೆ ರಾಧಾಳ ಫ್ರೆಂಡ್ಲ ಮಾತುಗಳನ್ನ ಕೇಳಿದ ಕಾರ್ತಿಕ್ ತುಂಬಾನೇ ಎಮೋಷನಲ್ ಆಗ್ತಾನೆ. ನಾನು ಎಂತ ಕೆಲಸ ಮಾಡಿಬಿಟ್ಟೆ, ರಾಧಾಳಿಗೆ ಪ್ರಪೋಸ್ ಮಾಡಿ ಮದುವೆ ಆಗಿದ್ರೆ ಮೋಸ್ಟ್ಲಿ ಆಕೆ ಬದುಕ್ತಿದ್ಲು ಅನ್ಸುತ್ತೆ ಅಂತ ತುಂಬಾನೇ ಅಳ್ತಾನೆ. ಈಗ ಆಫೀಸರ್ ಪ್ರತಾಪ್ ಹಾಗೂ ಅವನ ಟೀಮ್ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಕೊಲೆ ಮಾಡಿರುವ ಆ ಕಿಲ್ಲರ್ ಯಾರು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಈಗ ಮತ್ತೆ ಕಾರ್ತಿಕ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಬಂದಾಗ ಕಾರ್ತಿಕ್ಗೆ ರಾಧಾಳ ತಂದೆ ಆಗಾಗ ಮನೆಗೆ ಬರ್ತಾ ಇದ್ದಿದ್ದು ನೆನಪಾಗುತ್ತೆ. ಒಂದು ದಿನ ರಾಧಾಳ ತಂದೆ ಶಿಂದೆ ಮನೆಗೆ ಬಂದಾಗ ಅವನ ಕಾರ್ನ ನಂಬರ್ ಅನ್ನ ನೋಟ್ ಮಾಡಿಕೊಂಡಿರ್ತಾನೆ. ತಕ್ಷಣ ಅವನ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಶಿಂದೆ ಸದ್ಯ ಮುಂಬೈನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದು ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದ ಅಂತ ಗೊತ್ತಾಗುತ್ತೆ. ಈಗ ಪ್ರತಾಪ್ ಹಾಗೂ ಕಾರ್ತಿಕ್ ತಕ್ಷಣವೇ ಮುಂಬೈಗೆ ಹೋಗಿ ಶಿಂದೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ನಿಮ್ಮ ಹೆಂಡತಿ ಹಾಗೂ ಮಗಳನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಸ್ನೇಹಿತರೆ, ಇವರ ಮಾತುಗಳನ್ನ ಕೇಳಿದ ಡಾಕ್ಟರ್ ಶಿಂದೆ ರಿವೀಲ್ ಮಾಡುವ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ, ಅಸಲಿಗೆ ಶಿಂದೆಯ ಹೆಂಡತಿ ರಾಧಾಳ ತಾಯಿಯಲ್ಲ, ಬದಲಿಗೆ ಖುದ್ದು ರಾಧಾನೇ ಆಗಿರುತ್ತಾಳೆ. ಹೇಗೆ ತಾನು ಪ್ರೀತಿ ಮಾಡ್ತಿದ್ದ ರಾಧಾನೇ ಈ ಡಾಕ್ಟರ್ ಶಿಂದೆಯ ಹೆಂಡತಿ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾರ್ತಿಕ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಕೆಲವು ತಿಂಗಳ ಹಿಂದೆ ರಾಧಾಳ ತಾಯಿಗೆ ತುಂಬಾನೇ ಹೊಟ್ಟೆ ನೋವು ಅಂತ ಡಾಕ್ಟರ್ ಶಿಂದೆಯ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿರ್ತಾಳೆ. ಚೆಕಪ್ ಮಾಡಿದ ನಂತರ ರಾಧಾ ಹಾಗೂ ಅವಳ ತಾಯಿ ತುಂಬಾನೇ ಬಡವರು ಅಂತ ಗೊತ್ತಾಗಿ ಅವರ ಬಳಿ ದುಡ್ಡನ್ನ ತೆಗೆದುಕೊಳ್ಳದೆ ಡಾಕ್ಟರ್ ಶಿಂದೆ ಆಪರೇಷನ್ ಮಾಡಿ ವಾಸಿ ಮಾಡಿರ್ತಾನೆ. ಹೀಗೆ ರಾಧಾ ಆಗಾಗ ತನ್ನ ತಾಯಿಯನ್ನ ರೆಗ್ಯುಲರ್ ಚೆಕಪ್ಗೆ ಅಂತ ಕರೆದುಕೊಂಡು ಬರ್ತಾ ಡಾಕ್ಟರ್ ಶಿಂದೆ ಜೊತೆ ತುಂಬಾನೇ ಫ್ರೆಂಡ್ ಆಗ್ತಾಳೆ. ಹೀಗೆ ಕ್ಯಾಶುವಲ್ ಆಗಿ ಮಾತನಾಡ್ತಾ ರಾಧಾ ಶಿಂದೆಯ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನಂದ್ರೆ ಇವನ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಾನೆ. ಇನ್ನು ಶಿಂದೆಯ ಹೆಂಡತಿ ತನ್ನ ಮಗನನ್ನ ನೋಡಿಕೊಳ್ಳೋದನ್ನ ಬಿಟ್ಟು ತಾನು ಇಲ್ಲೀಗಲ್ ಅಫೇರ್ ಇಟ್ಟುಕೊಂಡಿರುವ ಮತ್ತೊಬ್ಬ ವ್ಯಕ್ತಿಯ ಜೊತೆ ಓಡಿ ಹೋಗಿರ್ತಾಳೆ. ಈಗ ರಾಧಾ ಆಗಾಗ ಆಸ್ಪತ್ರೆಗೆ ಹೋಗಿ ಬರ್ತಾ ಶಿಂದೆಯ ಮಗನ ಜೊತೆ ಕೂಡ ಕ್ಲೋಸ್ ಆಗಿರ್ತಾಳೆ. ಈಗ ಇದನ್ನ ನೋಡಿದ ಶಿಂದೆ ಒಂದು ಐಡಿಯಾ ಮಾಡ್ತಾನೆ. ರಾಧಾ, ಹೇಗಿದ್ರು ನೀನು ನನ್ನ ಮಗನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ಯಾ, ನನ್ನ ಮಗನಿಗೀಗ ಒಬ್ಬಳು ತಾಯಿ ಪ್ರೀತಿಯ ಅವಶ್ಯಕತೆ ಇದೆ, ನಿನಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನೀನು ನನ್ನನ್ನ ಮದುವೆ ಆಗ್ತೀಯ ಅಂತ ಪ್ರಪೋಸ್ ಮಾಡ್ತಾನೆ. ಈಗ ಶಿಂದೆ ಹೇಳೋದೇನಂದ್ರೆ, ಸರ್ ನಾನೇನೋ ಪ್ರಪೋಸ್ ಮಾಡಿದೆ, ಆದ್ರೆ ಮೊದಲಿಗೆ ಒಪ್ಪದರಾದ 2 ದಿನಗಳ ನಂತರ ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡ್ಲು. ಆದ್ರೆ ಮದುವೆಗೆ ಕೆಲವು ದಿನಗಳಿರುವಾಗ ರಾಧಾಳ ಬ್ಲಡ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾಗ ಅವಳ ಕಿಡ್ನಿ ನನ್ನ ಮಗನ ಕಿಡ್ನಿಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ರಾಧಾ ಮನಸ್ಸು ಮಾಡಿದ್ರೆ ತನ್ನ ಒಂದು ಕಿಡ್ನಿಯನ್ನ ನನ್ನ ಮಗನಿಗೆ ಡೊನೇಟ್ ಮಾಡಿ ನನ್ನ ಮಗನ ಪ್ರಾಣವನ್ನ ಕಾಪಾಡಬಹುದು ಅಂತ ಗೊತ್ತಾಯ್ತು. ನಾನು ತುಂಬಾನೇ ಧೈರ್ಯ ಮಾಡಿ ರಾಧಾ ಹಾಗೂ ಅವಳ ತಾಯಿ ಬಳಿ ಹೋಗಿ ನನ್ನ ಮಗನಿಗೆ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಆದ್ರೆ ಅಲ್ಲಿವರೆಗೂ ಎಲ್ಲ ಕೂಡ ಚೆನ್ನಾಗಿ ಇತ್ತು. ಆದ್ರೆ ನಾನು ಆ ರೀತಿ ಕೇಳ್ತಿದ್ದ ಹಾಗೇನೆ
ರಾಧಾ ಹಾಗೂ ಅವಳ ತಾಯಿ ಮುಂಬೈ ಬಿಟ್ಟು ಎಲ್ಲಿಗೋ ಹೊರಟು ಹೋದ್ರು. ನಾನು ರಾಧಾ ಹಾಗೂ ಅವಳ ತಾಯಿಯನ್ನ ಎಲ್ಲ ಕಡೆ ಹುಡುಕಾಡಿದೆ. ಕೊನೆಗೆ 8 ತಿಂಗಳ ನಂತರ ಅವರು ವಾರಂಗಲ್ನ ರೈಲ್ವೆ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ನಾನು ತಕ್ಷಣ ವಾರಂಗಲ್ಗೆ ಹೋಗಿ ರಾಧಾ ಹಾಗೂ ಅವಳ ತಾಯಿಯನ್ನ ಮೀಟ್ ಮಾಡಿ, ನೀವು ಕಿಡ್ನಿ ಕೊಡದೇ ಇದ್ರು ಕೂಡ ಪರವಾಗಿಲ್ಲ, ವಾಪಸ್ ಬಂದು ನನ್ನ ಜೊತೆ ಇರಿ ಅಂತ ರಿಕ್ವೆಸ್ಟ್ ಮಾಡಿದೆ. ಆದ್ರೆ ರಾಧಾಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟವಿಲ್ಲದೆ ಅದೇ ಕೋಪದಲ್ಲಿ ಹೊರಗಡೆ ಹೋಗಿ ನನ್ನ ಕಾರಿನ ಗಾಜನ್ನ ಒಡೆದು ಹಾಕಿದ್ಲು. ಹೀಗೆ ಹಲವಾರು ಬಾರಿ ಅವರ ಮನೆಗೆ ಹೋದ್ರೂ ಕೂಡ ಕೊನೆಗೆ ರಾಧಾ ಹಾಗೂ ಅವಳ ತಾಯಿ ವಾಪಸ್ ಬರೋದಿಲ್ಲ ಅಂತ ಗೊತ್ತಾಗಿ ನಾನು ಮುಂಬೈಗೆ ಬಂದು ಬಿಟ್ಟೆ. ಈಗ ಪ್ರತಾಪ್ ಹಾಗೂ ಕಾರ್ತಿಕ್ಗೆ ಒಂದು ವೇಳೆ ರಾಧಾಳ ಕಿಡ್ನಿಯನ್ನ ತೆಗೆದುಕೊಳ್ಳೋದಕ್ಕೆ ಇವನೇ ಅವಳನ್ನ ಹಾಗೂ ಅವಳ ತಾಯಿಯನ್ನ ಕೊಲೆ ಮಾಡಿರಬಹುದು ಅಂತ ಅನುಮಾನ ಶುರುವಾಗುತ್ತೆ. ಅದಕ್ಕೆ ಶಿಂದೆ ಹೇಳೋದೇನಂದ್ರೆ, ಸರ್, ನೀವಂದುಕೊಳ್ತಿರೋ ಹಾಗೆ ನಾನೇ ರಾಧಾಳನ್ನ ಕೊಲೆ ಮಾಡಿದ್ರೆ ಅವಳ ಕಿಡ್ನಿ ಮಿಸ್ಸಿಂಗ್ ಆಗಿರ್ಬೇಕಲ್ವಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡಿ ಖಂಡಿತ ಅವಳ ಕಿಡ್ನಿ ಬಾಡಿಯಲ್ಲೇ ಇರುತ್ತೆ. ಈಗ ವೆರಿಫೈ ಮಾಡಿದಾಗ ಕಾರ್ತಿಕ್ ಹಾಗೂ ಪ್ರತಾಪ್ಗೆ ಕನ್ಫರ್ಮ್ ಆಗುತ್ತೆ, ಈ ಡಾಕ್ಟರ್ ಶಿಂದೆ ರಾಧಾ ಹಾಗೂ ಅವಳ ತಾಯಿಯನ್ನ ಕೊಲೆ ಮಾಡಿರುವ ಕಿಲ್ಲರ್ ಅಲ್ಲ ಅಂತ. ಈಗ ಪ್ರತಾಪ್ ರಾಧಾ ಹಾಗೂ ಅವಳ ತಾಯಿಯ ಕೊಲೆಯಾದ ದಿನ ಆ ಏರಿಯಾದಲ್ಲಿ ಯಾವ್ಯಾವ ಮೊಬೈಲ್ಗಳು ಆಕ್ಟಿವ್ ನಲ್ಲಿತ್ತು ಅಂತ ಚೆಕ್ ಮಾಡಿಸ್ತಾನೆ. ಈಗ ಗೊತ್ತಾಗೋದೇನು ಅಂದ್ರೆ, ಲೋಕಲ್ ಪೊಲಿಟಿಷಿಯನ್ ಆಗಿರುವ ಟಿಲ್ಲುಬಾಯ್ನ ಮೊಬೈಲ್ ನಂಬರ್ ಆ ಏರಿಯಾದಲ್ಲಿ 1 ತಾಸು ಆಕ್ಟಿವ್ ಆಗಿದ್ದು ನಂತರ ಸ್ವಿಚ್ ಆಫ್ ಆಗಿರುತ್ತೆ. ಆದ್ರೆ ಮತ್ತಷ್ಟು ಚೆಕ್ ಮಾಡಿದಾಗ ಮೊಬೈಲ್ ನಂಬರ್ ಏನೋ ಆ ಏರಿಯಾದಲ್ಲಿ ಆಕ್ಟಿವ್ ಆಗಿತ್ತು, ಆದ್ರೆ ಆ ಸಮಯದಲ್ಲಿ ಆತ ಒಂದು ಲೈವ್ ಟಿವಿ ಡಿಬೇಟ್ ನಲ್ಲಿದ್ದ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಕಾರ್ತಿಕ್ಗೆ ಸಡನ್ ಆಗಿ ಏನೋ ಒಂದು ವಿಷಯ ಫ್ಲಾಶ್ ಆಗಿ ತಕ್ಷಣವೇ ಸೈಬರ್ ಕಂಟ್ರೋಲ್ ರೂಮ್ಗೆ ಹೋಗಿ ಒಂದು ನಂಬರ್ ಅನ್ನ ಕೊಟ್ಟು ಅದರ ಕಾಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿಸ್ತಾನೆ. ಈಗ ಕಾರ್ತಿಕ್ ಆ ರೆಕಾರ್ಡಿಂಗ್ಸ್ ಅನ್ನ ಕೇಳಿಸಿಕೊಳ್ತಿದ್ದ ಹಾಗೇನೆ ತುಂಬಾನೇ ಕೋಪಗೊಂಡು ಒಂದು ಗನ್ ಅನ್ನ ಪರ್ಚೇಸ್ ಮಾಡಿ ಮತ್ತೆ ಮುಂಬೈಗೆ ಹೋಗ್ತಾನೆ. ಡಾಕ್ಟರ್ ಶಿಂದೆ ಹಾಸ್ಪಿಟಲ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಅವನನ್ನ ಕಿಡ್ನಾಪ್ ಮಾಡಿ ಗನ್ ಪಾಯಿಂಟ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಏನೋ ಡಿಸ್ಕಸ್ ಮಾಡ್ತಾನೆ. ನಂತರ ಟೆನ್ಷನ್ ಆಗಿ ಹೊರಗಡೆ ಬಂದು ಪ್ರತಾಪ್ಗೆ ಕಾಲ್ ಮಾಡಿ, ಸರ್, ತಕ್ಷಣವೇ ಮುಂಬೈಗೆ ಬನ್ನಿ, ಕಿಲ್ಲರ್ ಸಿಕ್ಕಿದ್ದಾನೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಕಾರ್ತಿಕ್ ಶಿಂದೆಗೆ ಗನ್ ಪಾಯಿಂಟ್ ಮಾಡಿ ವಿಚಾರಿಸಿದಾಗ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಶಿಂದೆ 8 ತಿಂಗಳ ನಂತರ ರಾಧಾ ಹಾಗೂ ಅವಳ ತಾಯಿಯನ್ನ ಪತ್ತೆ ಮಾಡಿ ವಾರಂಗಲ್ಗೆ ಹೋಗಿದ್ದ ಅಲ್ವಾ? ಈತ ಮೊದಲಿಗೆ ಸುಳ್ಳು ಹೇಳಿರ್ತಾನೆ. ಅಂದ್ರೆ ಈಗಲೂ ಕೂಡ ತನ್ನ ಮಗನಿಗೋಸ್ಕರ ಕಿಡ್ನಿ ಕೊಡೋದಕ್ಕೆ ಅಂತಾನೆ ರಾಧಾ ಹಾಗೂ ಅವಳ ತಾಯಿಯನ್ನ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಹೀಗೆ ಶಿಂದೆ ವಾರಂಗಲ್ಗೆ ಹೋಗಿರುವಾಗ್ಲೇ ಶಾಕಿಂಗ್ಲಿ ಆಸ್ಪತ್ರೆಯಲ್ಲಿ ಇವನ ಮಗ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತು ಹೋಗಿರ್ತಾನೆ. ಸ್ನೇಹಿತರೆ, ಈ ಡಾಕ್ಟರ್ ಶಿಂದೆ ಎಂತ ಕ್ರಿಮಿನಲ್ ಗೊತ್ತಾ? ತನ್ನ ಮಗನಿಗೆ ಕಿಡ್ನಿ ಬೇಕು ಅಂತ ಗೊತ್ತಾಗ್ತಿದ್ದ ಹಾಗೆ ತನ್ನ ಆಸ್ಪತ್ರೆಗೆ ಮಾಮೂಲಿ ಕಾಯಿಲೆ ಇರುವ ಜನಗಳು ಬಂದ್ರು ಕೂಡ ಅವರ ಬ್ಲಡ್ ಟೆಸ್ಟ್ ಅನ್ನ ಮಾಡಿ ಅವರ ಕಿಡ್ನಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಿರ್ತಾನೆ. ಹೀಗೆ ರಾಧಾ ತನ್ನ ತಾಯಿಗೆ ಹೊಟ್ಟೆ ನೋವು ಅಂತ ಇವನ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಇಬ್ಬರ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಚೆಕ್ ಮಾಡಿರ್ತಾನೆ. ಆಗ ರಾಧಾಳ ಕಿಡ್ನಿಗಳು ತನ್ನ ಮಗನಿಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಅಂದ್ರೆ ಡೈರೆಕ್ಟ್ ಆಗಿ ರಾಧಾಗೆ ನನ್ನ ಮಗನಿಗೆ ಕಿಡ್ನಿ ಕೊಡು ಅಂದ್ರೆ ಕೊಡೋದಿಲ್ಲ ಅಲ್ವಾ? ಸೊ ಮೊದಲಿಗೆ ರಾಧಾಳ ಜೊತೆ ಎಮೋಷನಲಿ ಕನೆಕ್ಟ್ ಆಗ್ಬೇಕು ಅಂತ ಅವಳ ತಾಯಿಯ ಹೊಟ್ಟೆ ಒಳಗಡೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿ ದುಡ್ಡು ತೆಗೆದುಕೊಳ್ಳದೆ ಆಪರೇಷನ್ ಮಾಡೋ ರೀತಿ ನಾಟಕ ಮಾಡ್ತಾನೆ. ನಂತರ ರಾಧಾ ಹಾಗೂ ಅವಳ ತಾಯಿಗೆ ಮತ್ತಷ್ಟು ಹತ್ತಿರ ಆಗಿ ಅವಳನ್ನ ಮದುವೆಯಾಗಿ ಕಿಡ್ನಿ ಕೊಡುವಂತೆ ಒಪ್ಪಿಸೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಶಿಂದೆ ರಾಧಾಳ ಬಳಿ ಕಿಡ್ನಿ ಕೇಳ್ತಿದ್ದ ಹಾಕೇನೆ ರಾಧಾ ತನ್ನ ತಾಯಿಯನ್ನ ಕರೆದುಕೊಂಡು ವಾರಂಗಲ್ಗೆ ಎಸ್ಕೇಪ್ ಆಗಿರ್ತಾಳೆ. ಸ್ನೇಹಿತರೆ, ರಾಧಾ ತನ್ನ ಒಂದು ಕಿಡ್ನಿಯನ್ನ ಶಿಂದೆ ಮಗನಿಗೆ ಕೊಡೋದಕ್ಕೆ ಒಪ್ಪದೇ ಇರೋದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ರಾಧಾಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ತಾನೊಬ್ಬಳು ಫೇಮಸ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ಬೇಕು ಅಂತ ದೊಡ್ಡ ಕನಸಿರುತ್ತೆ. ಸೊ ಶಿಂದೆಯ ಮಗನಿಗೆ ಅಂತ ತನ್ನ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡಿದ್ರೆ ತನ್ನ ಸ್ಪೋರ್ಟ್ಸ್ ಕರಿಯರ್ ಅನ್ನ ಸ್ಯಾಕ್ರಿಫೈಸ್ ಮಾಡಬೇಕಿರುತ್ತೆ. ಕೊನೆಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ರಾಧಾ ಒಪ್ಪದಿದ್ದಾಗ ಶಿಂದೆ ಆಕೆಗೆ ಹೆದರಿಸೋದಕ್ಕೂ ಪ್ರಯತ್ನ ಪಟ್ಟಿರುತ್ತಾನೆ. ಹೀಗೆ ಕಾರ್ತಿಕ್ ಶಿಂದೆಗೆ ಗನ್ ಪಾಯಿಂಟ್ ಮಾಡಿ ವಿಚಾರಿಸ್ತಿರುವಾಗ ಯಾರೋ ಹಿಂದಿನಿಂದ ಬಂದು ಇವನ ತಲೆಗೆ ಹೊಡೆದು ಬಿಡುತ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ 1 ತಿಂಗಳ ನಂತರ ಅಂದ್ರೆ ಕಾರ್ತಿಕ್ ಈಗ ಟಿಲ್ಲುಬಾಯ್ನ ಬಳಿ ಬಂದಿರ್ತಾನೆ. ಈಗ ಕಾರ್ತಿಕ್ ವಿಚಿತ್ರವಾಗಿ ನಗುತ್ತಾ, ಟಿಲ್ಲುಬಾಯ್, ನಿನ್ನ ಸ್ವಂತ ತಮ್ಮನನ್ನೇ ಯಾಕೆ ಕೊಲೆ ಮಾಡಿದೆ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಈ ಟಿಲ್ಲುಬಾಯ್ ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂತ ಒಬ್ಬ ಗುರುಜಿ ಬಳಿ ಜಾತಕ ಕೇಳೋದಕ್ಕೆ ಹೋಗಿದ್ದ ಅಲ್ವಾ? ಇವನ ಜಾತಕ ನೋಡಿದ ಆ ಗುರುಜಿ ಏನ್ ಹೇಳಿರ್ತಾನೆ ಅಂದ್ರೆ, ನಿನ್ನ ಮನೆಯಲ್ಲಿ ನಿನ್ನನ್ನ ಬಿಟ್ರೆ ಬೇರೆ ಯಾರು ಕೂಡ ವಾರಸ್ದಾರರು ಇರಬಾರ್ದು. ಸೊ ಒಂದು ವೇಳೆ ನಿನ್ನ ಫ್ಯಾಮಿಲಿಯಲ್ಲಿ ನಿನ್ನ ಜೊತೆ ಬೇರೆ ಯಾರಾದ್ರೂ ವಾರಸ್ದಾರರು ಇದ್ರೆ ನೀನು ಯಾವತ್ತೂ ಕೂಡ ಎಲೆಕ್ಷನ್ ನಲ್ಲಿ ಗೆಲ್ಲೋದಿಲ್ಲ, MLA ಆಗೋದಿಲ್ಲ ಅಂತ ಹೇಳಿರ್ತಾನೆ. ಸೊ ತಾನು MLA ಆಗ್ಬೇಕು ಅಂತ ಪ್ಲಾನ್ ಮಾಡಿ ತನ್ನ ಸ್ವಂತ ತಮ್ಮನನ್ನೇ ಕೊಲೆ ಮಾಡಿ ಅಪೋಸಿಷನ್ ಪಾರ್ಟಿಯವರು ಕೊಲೆ ಮಾಡಿದ್ದಾರೆ ಅಂತ ಟಿಲ್ಲುಬಾಯ್ ಸ್ಟೇಜ್ ಮಾಡ್ತಾನೆ. ನಂತರ ಮತ್ತೆ ಆ ಗುರುಜಿ ಬಳಿ ಹೋಗಿ ವಿಚಾರಿಸಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಟಿಲ್ಲುಬಾಯ್ನ ತಂದೆಗೆ ಈಗಲೂ ಕೂಡ ಒಬ್ಬರು ವಾರಸ್ದಾರರು ಇರ್ತಾರೆ.
ಅಂದ್ರೆ ಟಿಲ್ಲುಬಾಯ್ನ ತಂದೆ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದ ಹಾಗೆ ಮತ್ತೊಂದು ಮದುವೆಯಾಗಿ ಒಬ್ಬಳು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಿರ್ತಾನೆ. ಸ್ನೇಹಿತರೆ, ಇದರರ್ಥ ಟಿಲ್ಲುಬಾಯ್ನ ತಂದೆ ಸೀಕ್ರೆಟ್ ಆಗಿ ಮದುವೆಯಾಗಿದ್ದು ಬೇರೆ ಯಾರನ್ನೂ ಅಲ್ಲ, ರಾಧಾಳ ತಾಯಿಯನ್ನೇ. ಸೊ ರಾಧಾ ತನ್ನ ತಂಗಿ ಅಂತ ಗೊತ್ತಾಗ್ತಿದ್ದ ಹಾಗೆ ಟಿಲ್ಲುಬಾಯ್ ಅವಳನ್ನ ಕೂಡ ಕೊಲೆ ಮಾಡ್ಬೇಕು ಅಂತ ಆ ದಿನ ರಾತ್ರಿ ಮನೆಗೆ ಹೋಗಿರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಟಿಲ್ಲುಬಾಯ್ ಆ ದಿನ ರಾತ್ರಿ ಮನೆಯ ಒಳಗಡೆ ಹೋಗಿ ನೋಡಿದಾಗ ಶಾಕಿಂಗ್ಲಿ ರಾಧಾ ಹಾಗೂ ಅವಳ ತಾಯಿಯನ್ನ ಆಗಲೇ ಯಾರೋ ಕೊಲೆ ಮಾಡಿರ್ತಾರೆ. ಶಾಕ್ ಆದ ಟಿಲ್ಲುಬಾಯ್ ತಕ್ಷಣವೇ ಗುರುಜಿಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿದಾಗ ಆ ಮರ್ಡರ್ ವೆಪನ್ ಅನ್ನ ತೆಗೆದುಕೊಂಡು ಬಾ, ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿರ್ತಾನೆ. ಸೊ ಆ ಗುರುಜಿ ಹೇಳಿದ ಹಾಗೆ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿರುವ ಆ ಸುತ್ತಿಗೆಯನ್ನ ತೆಗೆದುಕೊಂಡು ಹೋಗಿ ಟಿಲ್ಲುಬಾಯ್ ಪೂಜೆ ಮಾಡಿಸಿರ್ತಾನೆ. ನಂತರ ಅದು ಪೊಲೀಸರಿಗೆ ಸಿಗಬಾರ್ದು ಅಂತ ಅದನ್ನ ಪ್ಯಾಕ್ ಮಾಡಿ ಕಾರ್ತಿಕ್ ನ ಕೈಗೆ ಕೊಟ್ಟು ಸೇಫ್ ಆಗಿ ಇಡೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ಶಿಂದೆ ಜೊತೆ ಮಾತನಾಡ್ತಿರುವಾಗ ಕಾರ್ತಿಕ್ ನ ತಲೆಗೆ ಹಿಂದಿನಿಂದ ಅಟ್ಯಾಕ್ ಮಾಡಿದ್ಯಾರೋ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಕಾರ್ತಿಕ್ ನ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಡಾಕ್ಟರ್ ಶಿಂದೆಯ ಹೆಂಡತಿ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ? ರಾಧಾ ಹಾಗೂ ಅವಳ ತಾಯಿಯನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಇದೆ ಡಾಕ್ಟರ್ ಶಿಂದೆಯ ಹೆಂಡತಿ. ಸೊ ಶಿಂದೆ ಹಾಗೂ ಅವನ ಹೆಂಡತಿ ಇಬ್ಬರು ಕೂಡ ಪ್ರೊಫೆಷನಲಿ ಡಾಕ್ಟರ್ ಆಗಿದ್ದ ಕಾರಣ ತಮ್ಮ ಮಗನಿಗೆ ಕಿಡ್ನಿ ಬೇಕು ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲ ಪೇಷಂಟ್ ಗಳನ್ನ ಚೆಕ್ ಮಾಡ್ತಿರ್ತಾರೆ. ರಾಧಾ ತನ್ನ ತಾಯಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಾಗ ಅವಳ ಕಿಡ್ನಿ ತಮ್ಮ ಮಗನ ಕಿಡ್ನಿಗೆ ಮ್ಯಾಚ್ ಆಗ್ತಿದೆ ಅಂತ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಶಿಂದೆಯ ಹೆಂಡತಿ ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ಮೊದಲಿಗೆ ರಾಧಾಳ ತಾಯಿಯ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿ ದುಡ್ಡು ತೆಗೆದುಕೊಳ್ಳದೆ ಆಪರೇಷನ್ ಮಾಡೋ ರೀತಿ ನಾಟಕ ಮಾಡೋದಕ್ಕೆ ಹೇಳ್ತಾಳೆ. ನಂತರ ನಾನು ನಿನಗೆ ಡಿವೋರ್ಸ್ ಕೊಟ್ಟು ಬೇರೆಯವನ ಜೊತೆ ಓಡಿ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿ ರಾಧಾಳನ್ನ ಮದುವೆಯಾಗೋ. ಹೀಗೆ ಮದುವೆ ಆದ ನಂತರ ಹೇಗಾದರೂ ಮಾಡಿ ರಾಧಾಳ ಕಿಡ್ನಿಯನ್ನ ನಮ್ಮ ಮಗನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಅಂತ ಐಡಿಯಾ ಕೊಟ್ಟಿರ್ತಾಳೆ. ಸೊ ಆಪರೇಷನ್ ಆಗೋವರೆಗೂ ಎಲ್ಲ ಕೂಡ ಇವರು ಅಂದುಕೊಂಡಂತೆನೆ ಆಗಿರುತ್ತೆ. ಆದ್ರೆ ಆಪರೇಷನ್ ಆದ ನಂತರ ರಾಧಾ ಹಾಗೂ ಅವಳ ತಾಯಿ ವಾರಂಗಲ್ಗೆ ಓಡಿ ಹೋಗಿರ್ತಾರೆ. ಸೊ ಶಿಂದೆ 8 ತಿಂಗಳ ನಂತರ ರಾಧಾಳನ್ನ ಪತ್ತೆ ಮಾಡಿ ವಾಪಸ್ ಹೋಗಿ ಕಿಡ್ನಿ ಕೊಡು ಅಂತ ಕೇಳೋ ಅಷ್ಟರಲ್ಲೇ ಇವರ ಮಗ ಸತ್ತು ಹೋಗಿರ್ತಾನೆ. ಸೊ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ರಾಧಾ ತಮ್ಮ ಮಗನಿಗೆ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡ್ಲಿಲ್ಲ. ಅವಳೇ ನಮ್ಮ ಮಗನ ಸಾವಿಗೆ ಕಾರಣ ಅಂತ ಶಿಂದೆಯ ಹೆಂಡತಿ ತುಂಬಾನೇ ಕೋಪಗೊಳ್ತಾಳೆ. ನಂತರ ತನ್ನ ಗಂಡನ ಮೂಲಕ ವಾರಂಗಲ್ ನಲ್ಲಿ ರಾಧಾ ಹಾಗೂ ಅವಳ ತಾಯಿ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿ ಮೊದಲಿಗೆ ಅವಳ ತಾಯಿಯನ್ನ ಸುತ್ತಿಗೆಯಿಂದ ಹೊಡೆದು ಸಾಯಿಸಿ ಬಿಡ್ತಾಳೆ. ನಂತರ ಹೊರಗಡೆ ಹೋಗಿದ್ದ ರಾಧಾ ಅದೇ ಸಮಯಕ್ಕೆ ಒಳಗಡೆ ಬರ್ತಿದ್ದ ಹಾಗೆ ಅವಳ ತಲೆಗೂ ಕೂಡ ಸುತ್ತಿಗೆಯಿಂದ ಅಟ್ಯಾಕ್ ಮಾಡ್ತಾಳೆ. ನಂತರ ನನ್ನ ಮಗನ ಪ್ರಾಣಕ್ಕಿಂತ ನಿನಗೆ ಬ್ಯಾಡ್ಮಿಂಟನ್ನೇ ಜಾಸ್ತಿ ಆಯ್ತಾ ಅಂತ ಸುತ್ತಿಗೆಯಿಂದ ಪದೇ ಪದೇ ಹೊಡೆದು ಭೀಕರವಾಗಿ ಸಾಯಿಸಿ ಬಿಡ್ತಾಳೆ. ಹೀಗೆ ಶಿಂದೆ ಹೆಂಡತಿ ನಡೆದದ್ದನ್ನೆಲ್ಲ ಹೇಳಿ ಇನ್ನೇನೋ ಕಾರ್ತಿಕ್ ನನ್ನ ಸಾಯಿಸಿ ಬಿಡ್ತಾಳೆ ಅನ್ನೋಷ್ಟರಲ್ಲೇ ಕಾರ್ತಿಕ್ ತಪ್ಪಿಸಿಕೊಂಡು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿ ಕಟ್ಟಿ ಹಾಕ್ತಾನೆ. ನಂತರ ಹೊರಗಡೆ ಬಂದು ಆಫೀಸರ್ ಪ್ರತಾಪ್ಗೆ ಕಾಲ್ ಮಾಡಿ ಸರ್ ಕಿಲ್ಲರ್ ಸಿಕ್ಕಿದ್ದಾನೆ, ತಕ್ಷಣ ಮುಂಬೈಗೆ ಬನ್ನಿ ಅಂತ ಕರೆದಿರ್ತಾನೆ. ಹೀಗೆ ಕಾರ್ತಿಕ್ ಪ್ರತಾಪ್ನ ಜೊತೆ ಫೋನ್ ನಲ್ಲಿ ಮಾತನಾಡಿ ಇಟ್ಟ ನಂತರ ರಸ್ತೆಯಲ್ಲಿ ಒಬ್ಬಳು ಹುಡುಗಿ ರೋಡ್ ಕ್ರಾಸ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಿರುವಾಗ ಅದೇ ಸಮಯಕ್ಕೆ ಒಂದು ವೆಹಿಕಲ್ ಸ್ಪೀಡ್ ಆಗಿ ಬರ್ತಿರುತ್ತೆ. ಸೊ ಕಾರ್ತಿಕ್ ತಕ್ಷಣವೇ ಆ ಹುಡುಗಿಯನ್ನ ಕಾಪಾಡಬೇಕು ಅಂತ ರಸ್ತೆ ಕಡೆ ಓಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಟಿಲ್ಲು, ಹೌದು ನಾನು ನಿನ್ನ ಗರ್ಲ್ ಫ್ರೆಂಡ್ ಅಂದ್ರೆ ನನ್ನ ತಂಗಿಯನ್ನ ಕೊಲೆ ಮಾಡ್ಬೇಕು ಅಂತ ಹೋಗಿದ್ದೆ, ಆದ್ರೆ ನೀನು ನನ್ನನ್ನ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನ್ನನ್ನ ಟಚ್ ಮಾಡಿ ನೀನು ಈ ಮನೆಯಿಂದನೇ ಹೋಗೋದಿಲ್ಲ ಅಂತ ನಗ್ತಾನೆ. ಈಗ ಕಾರ್ತಿಕ್ ನಗುತ್ತಾ ನಾನು ನಿನ್ನನ್ನ ಕೊಲೆ ಮಾಡಿನೇ ಇಲ್ಲಿಂದ ಹೊರಗಡೆ ಹೋಗ್ತೀನಿ, ನೀನು ನನಗೆ ಏನು ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ನಗುತ್ತಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಕಾರ್ತಿಕ್ ರಸ್ತೆಯಲ್ಲಿ ಆ ಹುಡುಗಿಯನ್ನ ಕಾಪಾಡಿದ್ದ ಅಲ್ವಾ, ಆದ್ರೆ ಅದೇ ಸಮಯಕ್ಕೆ ಹಿಂದಿನಿಂದ ಬಂದ ಒಂದು ದೊಡ್ಡ ಲಾರಿ ಇವನಿಗೆ ಗುದ್ದಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಇದರರ್ಥ ಕಾರ್ತಿಕ್ ಆ ಹುಡುಗಿಯನ್ನ ಕಾಪಾಡಿರ್ತಾನೆ, ಆದ್ರೆ ಖುದ್ದು ಇವನೇ ಸತ್ತು ಹೋಗಿರ್ತಾನೆ. ಅಂದ್ರೆ ಈಗ ಟಿಲ್ಲುಬಾಯ್ನ ಮುಂದೆ ಇರೋದು ಮನುಷ್ಯ ಅಲ್ಲ, ಬದಲಿಗೆ ಕಾರ್ತಿಕ್ ನ ಆತ್ಮ. ಈಗ ಹೆದರಿಕೊಂಡ ಟಿಲ್ಲುಬಾಯ್ ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಕಾರ್ತಿಕ್ ಟಿಲ್ಲು ತನ್ನ ಕೈಯಿಂದಲೇ ತನಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡ್ತಾನೆ. ಹೀಗೆ ಟಿಲ್ಲು ಸತ್ತೋದ ನಂತರ ಆತ ಎಲೆಕ್ಷನ್ ಅಲ್ಲಿ ಗೆದ್ದ ಅಂತ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಆಫೀಸರ್ ಪ್ರತಾಪ್ ಶಿಂದೆ ಹಾಗೂ ಅವನ ಹೆಂಡತಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.